गुरु ब्रह्म गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। वक्रतुंड महाकाय कोटि सूर्य समप्रभं निर्विघ्नं कुरु मे देव सर्वकार्येषु सर्वदा। ಕಲಿಸಿದ ಗುರುಗಳ ಪಾದಕ್ಕೆ ವಂದನಿಸ್ತಾ, ತಂದೆ ತಾಯಿಯ ಪಾದಗಳಿಗೆ ವಂದಿಸ್ತಾ, ಸಮಸ್ತ ವೀಕ್ಷಕ ಬಂಧುಗಳಲ್ಲಿ ತಮ್ಮ ತುಳಸಿ ಪ್ರಸಾದ್ ಶಾಸ್ತ್ರಿ ಮಾಡುವ ಅನೇಕ ವಂದನೆಗಳನ್ನು ತಿಳಿಸುತ್ತಾ, ವೀಕ್ಷಕರೇ ಬನ್ನಿ, ಅಶ್ವಿನಿ ನಕ್ಷತ್ರದ ವಿಶೇಷತೆಗಳು ಮತ್ತು ಅಶ್ವಿನಿ ನಕ್ಷತ್ರದವರು ಯಾವ ನಕ್ಷತ್ರ ಜೊತೆಯಲ್ಲಿ ಕೆಲಸ ಕಾರ್ಯ ಅಥವಾ ಪಾರ್ಟ್ನರ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ, ಮತ್ತು ಅಶ್ವಿನಿ ನಕ್ಷತ್ರದವರು ಯಾವ ನಕ್ಷತ್ರ ಜೊತೆಯಲ್ಲಿ ಮದುವೆ ಕಾರ್ಯ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ, ಮತ್ತು ಅಶ್ವಿನಿ ನಕ್ಷತ್ರದವರ ವಿಶೇಷವಾದಂಥ ಸಂಖ್ಯೆ ಯಾವುದು, ಯಾವ ಸಂಖ್ಯೆಯ ಜೊತೆಯಲ್ಲಿ ಯಾವ ದಿನ ಅಥವಾ ಯಾವ ಸಮಯಕ್ಕೆ ಅಥವಾ ಯಾವ ದಿನಾಂಕದಲ್ಲಿ ಹುಟ್ಟಿದವರ ಜೊತೆಯಲ್ಲಿ ಶುಭ ಕಾರ್ಯ ಮಾಡಿಕೊಂಡ್ರೆ ಒಳ್ಳೆಯದಾಗತಕ್ಕಂಥ ವಿಚಾರಗಳನ್ನ ಇನ್ನೂ ಅನೇಕ ಹಲವು ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ವೀಕ್ಷಕ ಬಂಧುಗಳೇ, ನಮ್ಮ ಈ ಚಾನೆಲ್ ಅನ್ನು ಯಾರು ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಶ್ವಿನಿ ನಕ್ಷತ್ರದ ಬಗ್ಗೆ ವಿಶೇಷತೆಗಳನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, ಈ ಅಶ್ವಿನಿ ನಕ್ಷತ್ರ ಬಂದು ದೇವಗಣ ಆಗುತ್ತೆ, ಮೇಷರಾಶಿ, ಸ್ವಾತಿ ಮತ್ತು ಹಸ್ತ ನಕ್ಷತ್ರ ವೈರಿ ನಕ್ಷತ್ರಗಳಾಗುತ್ತೆ, ಹಾಲಿಲ್ಲದ ಮರ ಅಂದ್ರೆ ಎಟ್ಟಿ ಮರ ಅಂತ ಏನು ಹೇಳ್ತೀವಿ ಆ ಮರದ ಆದಿದೇವತೆ ಆಗುತ್ತೆ, ಮತ್ತು ಪಾದ ಬಂದು ರಜುಪಾದ ಗಣ, ಗರುಡ ಪಕ್ಷಿ ಆಗುತ್ತೆ. ಅಶ್ವಿನಿ ನಕ್ಷತ್ರಕ್ಕೆ ಪಕ್ಷಿ ಬಂದು ಗರುಡ ಆಗುತ್ತೆ, ಜೊತೆಗೆ ಯೋನಿ ಬಂದು ಗಂಡು ಕುದುರೆಯ ಯೋನಿ, ನಾಡಿ ಬಂದು ಇದಕ್ಕೆ ಆದಿ ನಾಡಿ ಆಗುತ್ತೆ, ಪಿತ್ತವರ್ಣವಾಗುತ್ತೆ, ಮತ್ತು ಪೃಥ್ವಿ ತತ್ವ, ಭೂತತ್ವ ಅಂತ ಹೇಳ್ತೀವಿ, ಹಾಗೆ ಪೃಥ್ವಿ ತತ್ವ ಅಂತ ಇದು ಅಶ್ವಿನಿ ನಕ್ಷತ್ರಕ್ಕೆ ಬರುತ್ತೆ. ಇಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ಯಾವ ನಕ್ಷತ್ರದವರು ಶತ್ರು ಮತ್ತು ಯಾವ ನಕ್ಷತ್ರದವರು ಮಿತ್ರರು, ಯಾವ ನಕ್ಷತ್ರ ಜೊತೆಯಲ್ಲಿ ಇವರು ಶುಭ ಕಾರ್ಯ ಮಾಡಬೇಕಂತ ವಿಚಾರಗಳನ್ನ ನಿಮಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಮಿತ್ರ ನಕ್ಷತ್ರಗಳು ಭರಣಿ, ಆರಿದ್ರ, ಪುಷ್ಯ, ಆಶ್ಲೇಷ, ಮಘ, ಹುಬ್ಬ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಶತತಾರ, ಉತ್ತರಭಾದ್ರ, ರೇವತಿ ಇವು ಮಿತ್ರ ನಕ್ಷತ್ರಗಳು. ಇಷ್ಟು ನಕ್ಷತ್ರ ಜೊತೆಯಲ್ಲಿ ನೀವು ಯಾವ ಶುಭ ಕಾರ್ಯಗಳು ಮಾಡಿದ್ರು, ಯಾವ ರೀತಿ ಸಂಬಂಧ ಬೆಳೆಸಿದ್ರು, ಅವರು ನಿಮ್ಮ ಅಂತೆಯೇ ಜೀವನ ನಡೆದುಕೊಂಡು ಹೋಗುವಂತ ಸಂದರ್ಭ ಬರುತ್ತೆ. ಅದೇ ರೀತಿ ಶತ್ರು ನಕ್ಷತ್ರಗಳು ಕೃತಿಕಾ, ರೋಹಿಣಿ, ಮೃಗಶಿರ, ಉತ್ತರ, ಹಸ್ತ, ಚಿತ್ತ, ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ. ಈ ಇಷ್ಟು ನಕ್ಷತ್ರಗಳಲ್ಲಿ ನೀವು ಯಾವ ಶುಭ ಕಾರ್ಯಗಳು ಮಾಡಿದರೂ ಕೂಡ, ಅಥವಾ ಈ ನಕ್ಷತ್ರ ಜೊತೆಯಲ್ಲಿ ನೀವು ಫ್ರೆಂಡ್ಶಿಪ್, ಮದುವೆ ಕಾರ್ಯ ಏನೇ ನಡೆಸಿದ್ರು ಕೂಡ ಅಲ್ಲಿ ಶತ್ರುತ್ವವಾಗಿ ಜೀವನ ಕಳಿತೀರಿ, ಮನಃಶಾಂತಿ ಸಿಗೋದಿಲ್ಲ, ನೆಮ್ಮದಿ ಇರಲ್ಲ, ಕಿರಿಕಿರಿಗಳು ಜಾಸ್ತಿ ನಿಮ್ಮ ಬಾಳಲ್ಲಿ ಬರುತ್ತೆ. ಇನ್ನು ಸಮಾನಾಂತಕರ ನಕ್ಷತ್ರಗಳು ಅಂತ ಹೇಳಿದ್ರೆ ಪುನರುಷು, ವಿಶಾಖ, ಪೂರ್ವ ಭಾದ್ರಪದ ಇದು ಸಮಾನ ಅಶ್ವಿನಿ ನಕ್ಷತ್ರಕ್ಕೆ ಸಮಾಂತರ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಜೊತೆಯಲ್ಲಿ ತಾವು ಇದನ್ನು ಈ ಪುನರುಷು, ವಿಶಾಖ, ಪೂರ್ವ ಭಾದ್ರಪದ ನಕ್ಷತ್ರ ಜೊತೆಯಲ್ಲಿ ಶುಭ ಕಾರ್ಯ ಶುಭಯೋಗ ಕೂಡ ಮಾಡ್ಕೋಬಹುದು, ಒಳ್ಳೇದಾಗುತ್ತೆ. ಇಲ್ಲಿ ಈ ಅಶ್ವಿನಿ ನಕ್ಷತ್ರಕ್ಕೆ ಸಂಖ್ಯೆ ಬಂದ್ಬಿಟ್ಟು 7. ಅಶ್ವಿನಿ ನಕ್ಷತ್ರದ ಸಂಖ್ಯೆ ಅಧಿಪತಿ ಕೇತು, ಆ ಕೇತುಗೆ 7 ಸಂಖ್ಯೆ ಬರುತ್ತೆ. 7, 16, 25, 4, 13, 22, 31, 9, 18, 27 ಇಷ್ಟು ದಿನಾಂಕಗಳಲ್ಲಿ ನೀವು ಯಾವ ಶುಭ ಕಾರ್ಯಗಳು ಮಾಡಿದರೂ ಕೂಡ ಅಶ್ವಿನಿ ನಕ್ಷತ್ರದವರಿಗೆ ಭಾರಿ ಅದೃಷ್ಟದ ಯೋಗ ಮತ್ತು ಆ ಶುಭ ಯೋಗ ನಿಮಗೆ ಒಲಿದು ಬರುತ್ತೆ ಅಂತಕ್ಕಂಥ ವಿಚಾರ. ವೀಕ್ಷಕ ಬಂಧುಗಳೇ, ಅಶ್ವಿನಿ ನಕ್ಷತ್ರದ ಬಗ್ಗೆ ವಿಶೇಷವಾದಂತ ವಿಷಯ. ಇನ್ನ ಈ ಅಶ್ವಿನಿ ನಕ್ಷತ್ರ ಭಾನುವಾರ, ಸೋಮವಾರಗಳಲ್ಲಿ ಅಶ್ವಿನಿ ನಕ್ಷತ್ರ ಬಂದರೆ ಸಿದ್ಧಿ ಯೋಗ, ಮಂಗಳವಾರ, ಶುಕ್ರವಾರ ಅಮೃತ ಯೋಗ, ಬುಧವಾರ ಮತ್ತು ಮೃತ್ಯು ಯೋಗ ಅಂಥೇಳಿ, ಗುರುವಾರ ಯಮದುಷ್ಟ, ಶನಿವಾರ ಸಿದ್ಧಿ ಯೋಗ, ಮಕರವ ಮಾಸ, ಶೂನ್ಯ ಮಾಸ ಈ ಅಶ್ವಿನಿ ನಕ್ಷತ್ರದವರಿಗೆ ಆಗಿರುತ್ತದೆ. ಈ ಅಶ್ವಿನಿ ನಕ್ಷತ್ರದವರ ಜಾತಕ ಯಾವ ರೀತಿ ಇರುತ್ತೆ?
ಸ್ವಭಾವ ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರ. ಉದ್ಯೋಗ, ಇವರು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವವರು, ಪೊಲೀಸ್, ಮಿಲಿಟರಿ, ರಕ್ಷಣಾ ದಳ ಮುಂತಾದವುಗಳ ಫಲಕಾರಿ ಆಗುತ್ತದೆ. ಇವರು ಬೇಟೆಗಾರರು, ರಾಸಾಯನಿಕ ಸಸ್ತೆ, ದಂತವೈದ್ಯ, ವೈದ್ಯ ವೃತ್ತಿ, ಕಬ್ಬಿಣ, ಸ್ಟೀಲು, ತಾಮ್ರ ಮುಂತಾದ ಪದಾರ್ಥ ಉದ್ಯೋಗ, ಬಾಂಬು, ಬೆಂಕಿ, ಶಸ್ತ್ರಾಗಾರ, ಆಸಿಡ್ ಕಂಪನಿ, ರಾಸಾಯನಿಕ ಗೊಬ್ಬರ, ಕಠಿಣವಾದ ನ್ಯಾಯ ನೀತಿಗಳನ್ನು ಎತ್ತಿ ಹಿಡಿಯುವುದು, ವಿದೇಶಿ ವಿನಿಮಯ ಸಂಸ್ಥೆ, ಕೃಷಿ ಇಲಾಖೆ, ಭೂಮಿ, ಮನೆ, ನೆಲ ಸಂಬಂಧವಾದಂಥ ಉದ್ಯೋಗ ಇವರು ಮಾಡಿದರೆ, ಅಶ್ವಿನಿ ನಕ್ಷತ್ರದವರು ಮಾಡಿದರೆ ಒಳ್ಳೆಯ ಉಪಯೋಗ, ಒಳ್ಳೆಯ ಪ್ರಗತಿ, ಒಳ್ಳೆಯ ಒಂದು ಅಭಿವೃದ್ಧಿ ಕಾಣ್ತಾರೆ ಅಂತಕ್ಕಂಥ ವಿಚಾರ. ಮತ್ತು ಈ ಅಶ್ವಿನಿ ನಕ್ಷತ್ರದಲ್ಲಿ ಪುರುಷ ಜಾತಕ ಯಾವ ರೀತಿ ಇರುತ್ತೆ, ಪುರುಷನು ಹುಟ್ಟಿದರೆ ಯಾವ ರೀತಿ ಇರತಕ್ಕಂಥ ವಿಚಾರ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಪುರುಷರು ಮನೋಹರ ರೂಪದವರು, ದೊಡ್ಡ ಆಕರ್ಷಕ ಕಣ್ಣುಗಳು ಉಳ್ಳವರು, ವಿಶಾಲವಾದ ಹಣೆ ಮತ್ತು ಸ್ವಲ್ಪ ಗಾತ್ರವೆನಿಸುವ ನಾಸಿಕವಾಗಿರುತ್ತದೆ. ಇವರು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ರಶಾಂತ ಮನಸ್ಕರರು, ಆದರೆ ಯಾರ ಗಮನವನ್ನು ಸೆಳೆಯದೆ ಮರೆಯಲ್ಲಿಯೇ ಕೆಲಸಗಳನ್ನು ಮಾಡುವವರು, ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು, ತನ್ನನ್ನು ಪ್ರೀತಿಸುವವರಲ್ಲಿ ವಿಧೇಯರು, ಅವರಿಗಾಗಿ ಯಾವ ತ್ಯಾಗಕ್ಕಾದರೂ ಸಿದ್ಧರು. ಇತರರು ಇವರನ್ನು ಸರಿಯಾಗಿ ತಿಳಿದುಕೊಂಡಿದ್ದರೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಂದ ಸಮಯದಲ್ಲಿ ನೆರವು ಪಡೆಯಲು ಉತ್ತಮ ಸ್ನೇಹಿತರು. ವಿನಾಶಕರ ಪರಿಸ್ಥಿತಿಗಳಲ್ಲೂ ಸಹ ಪ್ರಶಾಂತತೆ, ಇವರು ಕೂಗಿದಾಗ ಇವರನ್ನು ಸಮಾಧಾನ ಪಡಿಸುವುದು ಬಹಳ ಕಷ್ಟಕರ. ದುಃಖದಲ್ಲಿರುವವರಿಗೆ ಒಳ್ಳೆಯ ಸ್ವಾತಾನ ಹೇಳುವವರು, ಯಾವುದೇ ವಿಮರ್ಶೆಯನ್ನು ಸಹ ಇವರು ವಿರೋಧಿಸುವರು. ಕೆಲಸ ಮಾಡಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಕೆಲಸವನ್ನು ನಿಧಾನವಾಗಿ ಮಾಡಿದರೂ ಚೆನ್ನಾಗಿ ಆಲೋಚಿಸಿ ಕಾರ್ಯವನ್ನು ಮಾಡುವವರು. ಯಾವುದೇ ಕೆಲಸವನ್ನು ಅವರ ಬಾಧಕಗಳನ್ನು ಪರ್ಯಾಲೋಚಿಸದೆ ಮುನ್ನುಗ್ಗುವವರಲ್ಲ. ಇವರನ್ನು ಪ್ರಭಾವಿಸುವುದು ಕಷ್ಟ. ಒಮ್ಮೆ ಕೆಲಸಕ್ಕೆ ತೊಡಗಿದರೆ ಲಾಭವೋ ನಷ್ಟವೋ, ಒಳ್ಳೆಯದೋ ಕೆಟ್ಟದೋ, ಸರಿಯೋ ತಪ್ಪೋ ಆ ಕೆಲಸವನ್ನು ಮುಗಿಸಿಯೇ ತೀರುವವರು. ದೇವರಲ್ಲಿ ಅಚಲವಾದ ನಂಬಿಕೆ, ಆದರೆ ಧಾರ್ಮಿಕ ಅಥವಾ ಇತರ ಭಾವನೆಗಳಿಗೆ ತಾವಿಲ್ಲ. ಸಂಪ್ರದಾಯಸ್ಥರು, ಆದರೂ ಅದರಲ್ಲೂ ಆಧುನಿಕರು. ಬುದ್ಧಿವಂತರು, ಆದರೆ ಗುಡ್ಡವನ್ನು ಬೆಟ್ಟವನ್ನಾಗಿಸಿಕೊಳ್ಳುತ್ತಾರೆ. ಇವರಿಂದ ಮಾನಸಿಕ ಶಾಂತಿಯಿಲ್ಲದೆ ನಿರಾಶೆಯ ಭಾವನೆಯಲ್ಲಿ ಮುಳುಗಿರುತ್ತಾರೆ. ತಮ್ಮ ಸುತ್ತಲಿನ ಪರಿಸರವನ್ನು ಪರಿಶುಭ್ರವಾಗಿಡಲು ಉತ್ಸುಕರು. ಇನ್ನ ಈ ಅಶ್ವಿನಿ ನಕ್ಷತ್ರದಲ್ಲಿ ವಿದ್ಯೆ ಮತ್ತು ಜೀವನೋಪಾಯ ಎಲ್ಲ ವಿಷಯಗಳಲ್ಲೂ ಪರಿಣಿತರು. ಸಂಗೀತ ಮತ್ತು ಸಾಹಿತ್ಯ ಆಸಕ್ತರು. 30ನೇ ವಯಸ್ಸಿನಲ್ಲಿ ತುಂಬಾ ಶ್ರಮದಾಯಕ ಸಣ್ಣ ಪುಟ್ಟ ವಿಷಯಗಳಿಗೂ ಅಡಚಣೆಗಳು. 30ರ ನಂತರ 55ನೇ ವಯಸ್ಸಿನವರೆಗೂ ಸುಸೂತ್ರ ಜೀವನ ಇವರು ನಡೆಸುತ್ತಾರೆ. ಇವರಲ್ಲಿ ತುಂಬಾ ಗಮನಿಸತಕ್ಕ ವಿಚಾರವೇನೆಂದರೆ ಇವರು ತುಂಬಾ ಜಿಪುಣರು. ಆದರೂ ಇವರ ಆಡಂಬರತೆಯಿಂದ ಆದಾಯಕ್ಕಿಂತ ಖರ್ಚು ಹೆಚ್ಚು. ತಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಗಾದರೂ ಪೂರೈಸಿಕೊಳ್ಳುವರು. ಮತ್ತು ಇವರು ಕುಟುಂಬ ಜೀವನ ನೋಡಿದ್ರೆ ತುಂಬಾ ಪ್ರಾಮಾಣಿಕವಾಗಿ ಸಂಸಾರವನ್ನು ಪ್ರೀತಿಸುತ್ತಾರೆ. ಆದರೂ ಸಹ ಇವರು ಹಠಮಾರಿತನದಿಂದ ಇವರ ಕುಟುಂಬದವರೇ ಇವರನ್ನು ದ್ವೇಷಿಸುವರು. ತಂದೆಯಿಂದ ಬಯಸುವಷ್ಟು ಪ್ರೀತಿ ಆಧಾರಗಳು ದೊರಕುವುದಿಲ್ಲ. ಇವರು ತಮ್ಮ ಮತ್ತು ಇವರ ಜೊತೆಯಲ್ಲೇ ಜನಿಸಿದವರು ತಂದೆಯ ಪ್ರೀತಿಯಿಂದ ವಂಚಿತರು. ತಾಯಿಯ ಕಡೆಯಿಂದ ಅಂದರೆ ಸೋದರ ಮಾವನ ಕಡೆಯಿಂದ ಮಾತ್ರ ಸಹಾಯ ದೊರಕುತ್ತದೆ. ಕುಟುಂಬದ ಹೊರಗಿನವರಿಂದ ಹೆಚ್ಚಿನ ಪ್ರಮಾಣದ ಸಹಾಯ ಸಿಗುತ್ತದೆ. ಇನ್ನು ಇವರಿಗೆ ಮಾಡುವಂಥದ್ದು ಸಾಧಾರಣವಾಗಿ 26ರಿಂದ 30ನೇ ವಯಸ್ಸದಲ್ಲಿ ವಿವಾಹ, ಪುತ್ರ ಸಂತಾನ ಹೆಚ್ಚು. ಮತ್ತು ಆರೋಗ್ಯ, ಸಾಮಾನ್ಯವಾಗಿ ಆರೋಗ್ಯವು ಚೆನ್ನಾಗಿರುತ್ತದೆ. 2ರಿಂದ 3 ಡಿಗ್ರಿಗಳ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಒಳ್ಳೆಯ ಆರೋಗ್ಯವಿರುವುದಿಲ್ಲ. ತಲೆನೋವು, ಹೃದಯದ ತೊಂದರೆ ಇತ್ಯಾದಿಗಳಿಂದ ಇವರು ನರಳುವ ಸಂದರ್ಭ ಬರುತ್ತೆ. ಮತ್ತೆ ಸ್ತ್ರೀ ಜಾತಕ, ಇನ್ನು ಪುರುಷ ಜಾತಕ ನೋಡಿದ್ವಿ. ಇನ್ನು ಸ್ತ್ರೀ ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಏನಾಗುತ್ತೆ ಅಂತಕ್ಕಂಥ ವಿಚಾರ. ಸ್ತ್ರೀ ಜಾತಕದಲ್ಲಿ ದೈಹಿಕ ಸ್ವರೂಪ ಪ್ರಕಾಶಮಾನವಾದ
ಮೀನಾಕ್ಷಿಗಳು, ಆಕರ್ಷಕ ನೋಟ. ಅಶ್ವಿನಿ ನಕ್ಷತ್ರದಲ್ಲಿ ಮೊದಲು ಋತುಮತಿಯಾದರೆ ಅಮೃತ, ಸಂಪತ್ತು, ಸುಖ ಮತ್ತು ವತ್ಸಂತಾನ. ಇನ್ನು ಎರಡನೇ ಭಾಗ ಸ್ವಭಾವ ಮತ್ತು ಸಾಮಾನ್ಯ ಘಟನೆಗಳು. ತಮ್ಮ ಮೃದು ಮಾತಿನಿಂದ ಯಾರನ್ನಾದರೂ ತಮ್ಮ ಬಳಿಗೆ ಸೆಳೆಯುವವರು, ಅತ್ಯಂತ ಪ್ರಶಾಂತರು, ಲೈಂಗಿಕ ಕ್ರಿಯೆಯಲ್ಲಿ ಅತಿಯಾಗಿ ಆಸಕ್ತರು, ಪರಿಶುದ್ಧ ಹೃದಯ, ಆಧುನಿಕ ವಾತಾವರಣದಲ್ಲೂ ಸಂಪ್ರದಾಯಸ್ಥರು ಮತ್ತು ಹಿರಿಯರಿಗೆ ಗೌರವ ತೋರುವವರು. ಇನ್ನ ಸ್ತ್ರೀ ಜಾತಕದಲ್ಲಿ ವಿದ್ಯೆ ಮತ್ತು ಜೀವನೋಪಾಯ. ಸೇವೆಯಲ್ಲಿದ್ದರೆ ಕೆಲಸದಲ್ಲಿ ಅನಾಸಕ್ತಿ ಮತ್ತು 50ನೇ ವಯಸ್ಸಿನಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆಯುವರು. ಆ ಸಮಯಕ್ಕೆ ತಮಗೆ ಬೇಕಾದ ಅನುಕೂಲಗಳು ಕೂಡಿರುವುದರಿಂದ ಹೀಗೆ ಮಾಡುವರೇ ಹೊರತು ಇದು ಋಣಾತ್ಮಕ ಗುಣವಲ್ಲ. ಅಲ್ಲಿಂದ ನಂತರ ತಮ್ಮ ಕುಟುಂಬದ ಕಡೆಗೆ ಹೆಚ್ಚಿನ ಗಮನ ನೀಡುವರು. ಸಮಾಜದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಇನ್ನು ಕುಟುಂಬ ಜೀವನ ಬಂದರೆ ಸಾಧಾರಣವಾಗಿ 23ರಿಂದ 26 ಒಳಗೆ ವಿವಾಹ ಯೋಗ. ಇದಕ್ಕೂ ಮುಂಚೆ ವಿವಾಹವಾದರೆ ವಿಚ್ಛೇದನೆ, ವಿರಹ ಇತ್ಯಾದಿ ದುರಂತಗಳನ್ನು ಹೆಚ್ಚು. ಸ್ತ್ರೀ ಸಂತಾನ, ಮಕ್ಕಳ ಇಚ್ಛೆಗಳನ್ನು ಅರಿತು ಪೂರೈಸುವವರು, ಮನೆಯನ್ನು ಶುಭ್ರವಾಗಿ ತಾವು ಇಡುವುದಲ್ಲದೆ ಇತರರನ್ನು ಸಹ ಒತ್ತಾಯಿಸುವವರು. ಶುಕ್ರನು ಅಶ್ವಿನಿ 4ನೇ ಪಾದದಲ್ಲಿ ಚಂದ್ರನ ವೀಕ್ಷಣೆಯಲ್ಲಿದ್ದರೆ ಹೆಚ್ಚು ಸಂತಾನವಿದ್ದರೂ ಕೆಲವರೇ ಮಾತ್ರ ಉಳಿಯುತ್ತಾರೆ. ಇನ್ನು ಇವರ ಆರೋಗ್ಯ, ಸಾಮಾನ್ಯವಾಗಿ ಆರೋಗ್ಯವಂತರು. ಅನವಶ್ಯಕ ಆತಂಕಗಳೇ ಅನಾರೋಗ್ಯಕ್ಕೆ ಕಾರಣ. ಕೆಲವೊಮ್ಮೆ ಇಂತಹ ಆತಂಕಗಳಿಂದ ಮುಂದೆ ವಯಸ್ಸಾದಂತೆ ಮಾನಸಿಕ ಅಸ್ವಸ್ಥತೆಗೆ ದಾರಿ ಮಾಡುತ್ತದೆ. ಅಡುಗೆಯ ಮನೆಯಲ್ಲಿ ಕೆಲಸ ಮಾಡುವಾಗ ಎಚ್ಚರ ಅಗತ್ಯವಿರುತ್ತದೆ. ಹೊರಗಡೆ ವಾಹನ ಅಪಘಾತಗಳು ಬಗ್ಗೆಯೂ ಕಾಳಜಿ ವಹಿಸಬೇಕಾಗುತ್ತದೆ. ಸೆಳವು, ನಿದ್ರಾಹೀನತೆ, ಋತುಚಕ್ರದ ತೊಂದರೆಗಳನ್ನು ಕಾಣಬಹುದು ಬರುತ್ತದೆ. ಶುಕ್ರನು ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಚಂದ್ರನ ವೀಕ್ಷಣೆಯಲ್ಲಿದ್ದರೆ ಹೆಚ್ಚು ಋತುಸ್ರಾವದ ತೊಂದರೆಗಳು ಈ ಸ್ತ್ರೀ ಜಾತಕದಲ್ಲಿ ಕಂಡು ಬರುತ್ತದೆ. ವೀಕ್ಷಕರೇ, ಯಾರು ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ದೀರಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಏನ್ ಪರಿಹಾರ ಮಾಡಬೇಕಪ್ಪ ಅಂತ ಹೇಳಿದರೆ, ಈ ಯಂತ್ರವನ್ನ ತಾಮ್ರ ತಗಡಿನಲ್ಲಾಗಲಿ ಅಥವಾ ಬೆಳ್ಳಿ ತಗಡಿನಲ್ಲಾಗಲಿ ಮಾಡಿಕೊಂಡು ಬರೆದುಕೊಂಡು ಅಥವಾ ಬರೆಸಿ ತಮ್ಮ ಸೊಂಟದಲ್ಲಾಗಲಿ ಕತ್ತಲ್ಲಾಗಲಿ ಹಾಕಿಕೊಂಡರೆ ಎಲ್ಲಾ ರೂಪದಲ್ಲಿ ನಿಮಗೆ ಬರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡಿಕೊಳ್ಬೇಕಾಗಬಹುದು. ನಮಸ್ಕಾರ, ಒಳ್ಳೆಯದಾಗಲಿ.